ನಮ್ಮ ಸ್ವಾಭಿಮಾನಿ ಫೌಂಡೇಶನ್ ಸಂಸ್ಥೆಯ ನಿರ್ದೇಶಕರಾಗಿರ್ತಕ್ಕಂಥ ನಂದೀಶ್ ಗೌಡ ಅವರು ಇದ್ದಾರೆ. ಅವ್ರನ್ನೂ ಕೂಡ ಆಧಾರದಿಂದ ಸೌಮ್ಯರವರು ಸ್ವಾಗತಿಸ್ತಾ ಇದ್ದಾರೆ. ಚೇತನಶೀಲ ಅಂಗವಿಕಲರಿಗಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದ್ದೀವಿ. ಅದನ್ನ ವಿತರಣೆಯನ್ನ ಕೂಡ ಇವತ್ತು ನಮ್ಮ ಡಿಸಿ ಸಾಹೇಬ್ ಏನಕ್ಕೆ ಅಂದ್ರೆ ಮಂಡ್ಯದಲ್ಲಿ ಸುಮಾರು ಪರ್ಸನ್ ಡಿಸೇಬಲ್ ಇದ್ದಾರೆ ಅಂತ ಗೊತ್ತಾಯ್ತು. ಸೊ ಇದು ಫಸ್ಟ್ ಟೈಮ್ ನಾವು ಇಲ್ಲಿ ಬಂದಿರೋದು. 12 ಜನರಿಗೆ ನಿಯೋ ಮೋಷನ್ ವೆಹಿಕಲ್ ಅನ್ನ ಕೊಡ್ತಾ ಇದ್ದೀವಿ. ಏನಕ್ಕೆ ಅಂದ್ರೆ ಅವರಿಗೆ ಲೈವ್ಲಿಹುಡ್ ಇಂಪ್ರೂವ್ ಮಾಡೋಕ್ಕೆ ಸ್ವಲ್ಪ ಒಳ್ಳೇದಾಗ್ಲಿ ಅಂತ. ಸೊ ಇದಕ್ಕೆ ಒಂದು ಕ್ಲಿನಿಕಲ್ ಅಸೆಸ್ಮೆಂಟ್ ಮಾಡಿ ಅವರ ಸೈಜ್ಗೆ ಕಸ್ಟಮೈಸ್ ಮಾಡಿ ಇದನ್ನ ನಾವು ಕೊಟ್ಟಿದ್ದೀವಿ ಅವ್ರಿಗೆ. ಸೊ ಇವತ್ತು ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ಸಾಧನಾ ಸಂಸ್ಥೆ ಇಬ್ಬರು ಕೂಡ ಸೇರಿ, ಸ್ವಾಭಿಮಾನಿ ಸಂಸ್ಥೆ ಇಬ್ಬರು ಕೂಡ ಸೇರಿ ಒಂದು ಒಳ್ಳೆಯ ಕಾರ್ಯಕ್ರಮನ ಮಾಡಿದ್ದಾರೆ. ಇವತ್ತು ಈ ಒಂದು ಅತ್ಯುತ್ತಮವಾದಂಥ ಒಂದು ಒಳ್ಳೆಯ ಕಾರ್ಯದಲ್ಲಿ ಭಾಗಿಯಾಗಿರುವಂಥ ಅಮೇರಿಕನ್ ಇಂಡಿಯನ್ ಫೌಂಡೇಶನ್ ವತಿಯಿಂದ ಬಂದಿರುವಂಥ ನರೇಂದ್ರ ಅವರೇ ಮತ್ತು ನರೇಶ್ ಅವರೇ ಮತ್ತು ನಮ್ಮ ಕೋಮಲ್ ಅವರೇ ಮತ್ತು ಎಲ್ಲ ಪ್ರೀತಿಯ ಸಹೋದರಿಯರೇ ಬಂದಿದ್ದಾರೆ. ವಿಶೇಷವಾಗಿ ನಮ್ಮ ಎಲ್ಲ ವಿಶೇಷ ಚೇತನ ವ್ಯಕ್ತಿಗಳೇನಿದ್ದಾರೆ ಅವರ್ಯಾರನ್ನೂ ಕೂಡ ನಾವು ಅಂಗವಿಕಲ ವ್ಯಕ್ತಿಗಳು ಅಂತ ಕರೀಲಿಕ್ಕೆ ಆಗೋದಿಲ್ಲ. ಅವರಲ್ಲಿ ಒಂದು ಯಾವುದೋ ಒಂದು ದೇಹದ ಒಂದು ಭಾಗಕ್ಕೆ ನ್ಯೂನತೆ ಇದ್ರೂ ಕೂಡ ಬಟ್ ವಿಶೇಷವಾದಂಥ ಶಕ್ತಿ ಅವರಿಗೆ ಕೊಟ್ಟಿರ್ತಾನೆ ದೇವರು. ಹಾಗಾಗಿ ಅವರೆಲ್ಲರೂ ಕೂಡ ವಿಶೇಷವಾಗಿರ್ತಕ್ಕಂಥ ಚೇತನ ವ್ಯಕ್ತಿಗಳು ಅಂತ ನಾನು ಕರೀಲಿಕ್ಕೆ ಇಚ್ಛೆ ಪಡ್ತೇನೆ. ಈ ಎಲ್ಲರನ್ನೂ ಕೂಡ ನಾವು ಸಮಾಜದ ಮುಖ್ಯವಾಹಿನಿಗೆ ತರುವಂತ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರೂ ಕೂಡ ಒಬ್ಬ ಸಮಾಜದ ಸೇವಾ ಸಂಸ್ಥೆ ಇರ್ಬೋದು, ಸರ್ಕಾರ ಇರ್ಬೋದು, ಅವರಿಗೆ ಎಲ್ಲ ಒಂದು ಸವಲತ್ತುಗಳನ್ನ ಕೊಡುವ ಮೂಲಕ ಸ್ವಾಭಿಮಾನದ ಬದುಕನ್ನ ಕಟ್ಕೊಳ್ಳಿಕ್ಕೆ ಸಹಕಾರವನ್ನ ಮಾಡಬೇಕು. ಆ ಒಂದು ಕಾರ್ಯದಲ್ಲಿ ಅಮೇರಿಕನ್ ಇಂಡಿಯನ್ ಫೌಂಡೇಶನ್ ವತಿಯಿಂದ ಇವತ್ತು ಒಳ್ಳೆ ಕೆಲಸ ಮಾಡಿದ್ದಾರೆ. ಸೊ ನಾನು ಜಿಲ್ಲಾಡಳಿತದ ವತಿಯಿಂದ ಆಸ್ ಎ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ವತಿಯಿಂದಲೂ ಕೂಡ ಹೆಡ್ ಆಫ್ ದ ಡಿಸ್ಟ್ರಿಕ್ಟ್ ಇಂದ ಸೊ ಐ ವುಡ್ ರಿಯಲಿ ಕಂಗ್ರ್ಯಾಚುಲೇಟ್ ಅಂಡ್ ಥ್ಯಾಂಕ್ ಯು ಫಾರ್ ಗಿವಿಂಗ್ ದಿಸ್ ಕೈಂಡ್ ಆಫ್ ಆಪರ್ಚುನಿಟಿ ಫಾರ್ ಅವರ್ ನೀಡಿ ಪೀಪಲ್. ನಿಜವಾಗ್ಲೂ ಕೂಡ ನಮ್ಮ ಎಲ್ಲ ಜನರಿಗೆ ಇದು ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಸಹಕಾರ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಸೊ ಹಾಗಾಗಿ ಇವತ್ತು 1,15,000 ವೆಚ್ಚದಲ್ಲಿ ಒಂದು ಏನು ವೀಲ್ ಚೇರ್ಗೆ ಮತ್ತೆ ಬೈಕಿಗೆ ಆಗ್ತಕ್ಕಂಥದ್ದು ಒಟ್ಟು 12 ಜನರಿಗೆ ಇವತ್ತು ಕೊಡ್ತಾ ಇರುವಂತದ್ದು. ಇದರಲ್ಲಿ ಅವರೇ ಮುಂದೆ ಬಂದು ಫಲಾನುಭವಿಗಳನ್ನು ಗುರುತಿಸಿ ಯಾರಿಗೆ ನಿಜವಾದಂತ ಅವಶ್ಯಕತೆ ಇದೆ, ಅಗತ್ಯತೆ ಇದೆ, ಅದನ್ನ ಮನಗಂಡು ಮಾಡಿರುವಂತದ್ದು. ಹಾಗಾಗಿ ವಿಶೇಷವಾಗಿ ಇಂಥ ಒಂದು ಸಂಸ್ಥೆಗಳು ಕೂಡ ನಮ್ಮ ಸಮಾಜದಲ್ಲಿ ಇನ್ನು ಹೆಚ್ಚು ಹೆಚ್ಚು ಆಗಬೇಕು. ಆ ಮೂಲಕ ನಮ್ಮ ಎಲ್ಲ ಒಂದು ವಿಶೇಷ ಚೇತನ ವ್ಯಕ್ತಿಗಳಿಗೆ ನಾವೊಂದು ಸ್ವಾವಲಂಬಿಗಳ ಬದುಕನ್ನು ರೂಪಿಸ್ಕೊಳ್ಳಿಕ್ಕೆ ಸಹಕಾರವನ್ನು ಮಾಡಬೇಕಾಗುತ್ತೆ. ನಮ್ಮ ಜಿಲ್ಲೆಯಲ್ಲಿ ಸರಿಸುಮಾರು 33,000 ಅಂಗವಿಕಲ ವ್ಯಕ್ತಿಗಳು ಇದ್ದಾರೆ. ಎಲ್ಲಾ ರೀತಿಯಿಂದಲೂ ಇರ್ತಕ್ಕಂಥ 33,000. ಅದರಲ್ಲಿ ಸುಮಾರು 29,000 ಜನಕ್ಕೆ ಈಗಾಗಲೇ ನಮ್ಮ ಕಡೆಯಿಂದಲೂ ಕೂಡ UDID ಕಾರ್ಡ್ಗಳನ್ನು ಕೊಡಲಾಗಿದೆ. ಪ್ರತಿ ವರ್ಷನೂ ಕೂಡ ಇಲಾಖೆಯಿಂದಲೂ ಕೂಡ ಈ ರೀತಿ ಸವಲತ್ತುಗಳನ್ನ, ಸಲಕರಣೆಗಳನ್ನ ಕೊಡಲಾಗ್ತಾ ಇದೆ. ಮತ್ತೆ ಬೇರೆ ಬೇರೆ NGO ಸಂಸ್ಥೆಗಳಿಂದಲೂ ಕೂಡ ಕೊಡುವಂತ ಕೆಲಸ ಕಾರ್ಯಗಳು ಆಗ್ತಾ ಇದೆ. ಬಟ್ ನನ್ನ ಇದರಲ್ಲಿ ನಿಮ್ಗೆಲ್ರಿಗೂ ಕೂಡ ಕಿವಿ ಮಾತು ಏನಂತ ಹೇಳಿದ್ರೆ, ಈ ಒಂದು ಸವಲತ್ತುಗಳನ್ನ, ಇಂಥ ಒಂದು ಏನು ನಿಮಗೆ ಸಹಕಾರ ಆಗ್ತಕ್ಕಂಥ ಒಂದು ಸವಲತ್ತುಗಳನ್ನ ಪಡೆದುಕೊಂಡು ನೀವೆಲ್ಲರೂ ಕೂಡ ಸಮಾಜದ ಮುಖ್ಯವಾಹಿನಿಗೆ ಬರಬೇಕು. ಒಂದು, ಎರಡನೇದು ಸ್ವಾವಲಂಬಿಗಳಾಗಬೇಕು. ಮೂರನೇದು ನಿಮ್ಮ ಶಕ್ತಿಗನುಗುಣವಾಗಿ ಸಹ ಉದ್ಯೋಗ ಮಾಡುವ ಮೂಲಕ ನಿಮ್ಮ ಕುಟುಂಬಕ್ಕೆ ನೀವ್ಯಾರು ಕೂಡ ಭಾರ ಆಗಬಾರ್ದು, ಹೊರೆ ಆಗಬಾರ್ದು. ಆ ನಿಟ್ಟಿನಲ್ಲಿ ಉದ್ಯೋಗ ಪಡೆಯುವ ನಿಟ್ಟಿನಲ್ಲಿ ಕ್ರಮವನ್ನು ಕೈಗೊಳ್ಳಬೇಕು. ಸೊ ಆ ದೃಷ್ಟಿನಲ್ಲಿ ಇವತ್ತು ಅವ್ರು ಹೇಳ್ತಾ ಇದ್ರು, ಇವತ್ತು ನಾವು ಈ ಒಂದು ಏನು ವಾಹನವನ್ನು ಕೊಟ್ಟಿದ್ದೇವೆ, ಇದರಲ್ಲಿ ವೀಲ್ ಚೇರ್ ಮನೆ ಒಳಗಡೆನೂ ಬಳಸಬಹುದು, ಮನೆಯಿಂದ ಹೊರಗಡೆ ಬಂದ್ರೆ ಅದು ಬೈಕ್ ಆಗಿ ಕೂಡ ಬಳಸಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿ ಈ ಒಂದು ವಾಹನವನ್ನು ಉಪಯೋಗಿಸಿಕೊಂಡು ಈಗ ಜೊಮ್ಯಾಟೊ ಬೇರೆ ಬೇರೆ ಇದರಲ್ಲೂ ಕೂಡ ಏನು ಆನ್ಲೈನ್ ಫುಡ್ ಸಪ್ಲೈ ಮಾಡತಕ್ಕಂಥ ಇದರಲ್ಲೂ ಕೂಡ ಕೆಲಸಕ್ಕೆ ಅವಕಾಶಗಳಿದೆ ಅಂತೇಳಿ. ಸೊ ಹಾಗಾಗಿ ನೀವ್ಯಾರು ಕೂಡ ನಿಮ್ಮ ಶಕ್ತಿಯನ್ನ ಕುಂದಿಸಿಕೊಳ್ಳದೆ ನೀವು ಬಲವಾಗಿ ಸಮಾಜದಲ್ಲಿ ಎಲ್ಲರೂ ಕೂಡ ನಮ್ಮಂತೆ ಬದುಕುವಂತ ಸ್ವಾತಂತ್ರ್ಯ ನಿಮಗಿದೆ. ಹಾಗಾಗಿ ಯಾವತ್ತೂ ಕೂಡ ಎಲ್ಲ ವಿಶೇಷವಾಗಿರ್ತಕ್ಕಂಥ ಚೇತನವಾಗಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳು, ಅಂಗವಿಕಲ ವ್ಯಕ್ತಿಗಳು, ಯಾವುದೋ ಒಂದು ದೇಹದ ಒಂದು ಭಾಗಕ್ಕೆ ನ್ಯೂನತೆ ಇದೆ ಎಂದ ಮಾತ್ರಕ್ಕೆ ಇಡೀ ಒಂದು ಬದುಕು ಅಲ್ಲಿ ಕೊನೆ ಅಂತ ಅಲ್ಲ.
ಆದ್ರೆ ಅದನ್ನ ಮೀರಿದಂತ ಶಕ್ತಿಯನ್ನ ದೇವರು ಕೊಟ್ಟು ಕಳಿಸಿರ್ತಾನೆ. ಬಟ್ ಅದನ್ನು ಗುರುತಿಸ್ಕೊಳ್ಳುವಂಥದ್ದು, ಅದನ್ನ ನೆಟ್ಟಿ ನಿಂತು ಬೆಳೆಯುವಂಥದ್ದು ನಿಮ್ಮ ಮೇಲೆ ಇರ್ತದೆ. ಅದನ್ನ ತಾವೆಲ್ಲ ಉಪಯೋಗಿಸ್ಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಮ್ಮ ಸೊಸೈಟಿಯಿಂದಲೂ ಕೂಡ, ಸಮಾಜನೂ ಕೂಡ ಅಷ್ಟೇನೆ, ನಿಮ್ಮ ಬೆಳವಣಿಗೆಗೆ ಎಷ್ಟೆಷ್ಟು ಸಹಕಾರ ಆಗುತ್ತೋ ಅದೆಲ್ಲವನ್ನೂ ಮಾಡಬೇಕಾಗತ್ತೆ. ನಮ್ಮ ಇಲಾಖೆ ವತಿಯಿಂದಲೂ ಕೂಡ ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಅವರಿಗೆ ನಾವು ಜೋರಾದ ಚಪ್ಪಾಳೆಯನ್ನು ತಟ್ಟುವುದರ ಮುಖಾಂತರ ಒಂದು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀವಿ. ಜೊತೆಯಲ್ಲಿ ಸ್ವಾಭಿಮಾನಿ ಫೌಂಡೇಶನ್ನ ಜೋರಾದ ಚಪ್ಪಾಳೆ ಬರಬೇಕು ಎಲ್ಲರ ಕಡೆಯಿಂದ. ಹೆಲ್ಮೆಟ್ ಅನ್ನು ವಿತರಿಸಿಕೊಂಡು ಯಾವಾಗಲೂ ಸಾಂಕೇತಿಕ ಗಾಡಿ ಕೀಯನ್ನು ಕೊಡುವುದರ ಮುಖಾಂತರ ಮತ್ತು ವಿವಿಧ ಸಲಕರಣೆಯನ್ನು ಕೊಟ್ಟಿದ್ದಾರೆ. ಕೀಯನ್ನು ವಿತರಿಸುವುದರ ಮುಖಾಂತರ ಮತ್ತೊಬ್ಬರಿಗೆ ಕೂಡ ಧನ್ಯವಾದಗಳು ಸರ್. ಅವಿಸ್ಮರಣೀಯವಾದಂತಹ ಘಟನೆ ಇವತ್ತು ನಮ್ಮ ಜಿಲ್ಲಾಧಿಕಾರ ಪ್ರಾಂಗಣದಲ್ಲಿ ನಡೆದಿರತಕ್ಕಂಥದ್ದು. ನನ್ನ ಹೆಸರು ಕೃಷ್ಣ ಅಂತ. ಇವತ್ತು ನೀವು ನಮಗೆ ಅಮೇರಿಕನ್ ಇಂಡಿಯನ್ ಫೌಂಡೇಶನಿಂದ ಇದು ವೆಹಿಕಲ್ ಕೊಟ್ಟಿದ್ದೀರಾ. ನನಗೆ ತುಂಬ ಅನುಕೂಲ ಆಗ್ತಿದೆ. ಅದರಿಂದ ನಾನು ಇದು ಖುಷಿ ಪಡ್ತಾ ಇದ್ದೀನಿ. ಮುಂದಕ್ಕೆ ನನಗೆ ಓಡಾಡೋಕ್ಕೆಲ್ಲ ತುಂಬ ಅನುಕೂಲ ಆಯಿತು. ಬಟ್ ನಾನು ಮುಂದೆ ಎಲ್ಲ ಓಡಾಡ್ತಿರ್ಲಿಲ್ಲ, ಬೇರೆಯವರ ಸಂಪರ್ಕ ತಗೊಳ್ತಾ ಇದ್ದೆ. ಇವತ್ತು ಏನೇ ಕೆಲಸ ಮಾಡಬೇಕಂದ್ರೂ ನಾನು ಇದನ್ನು ಬಳಸ್ಕೊಂಡು ನಾನು ಈ ಕೆಲಸನ ಮಾಡ್ತೀನಿ. ನಾನು ಕೊಕ್ರೆಬೆಳ್ಳೂರಲ್ಲಿ ಪಕ್ಷಿಧಾಮದಲ್ಲಿ ಇದ್ದೀನಿ. ಪ್ರೈವೇಟ್ ಆಗಿ ನಾನೇ ಒಂದು ಓನ್ ಆಗಿ ಮಾಡ್ತಾ ಇದ್ದೀನಿ. ಹೆಜ್ಜಾಳ್ರೆ ಬೆಳಗ ಅಂದ್ಬಿಟ್ಟು ಅಲ್ಲಿ ಗೈಡ್ ಮಾಡೋಕ್ಕೆಲ್ಲ ಹೋಗ್ತೀನಿ. ಅದಕ್ಕೆ ತುಂಬ ಇದು ಅನುಕೂಲ ಇದೆ ಕೊಕ್ರೆಬೆಳ್ಳೂರಲ್ಲಿ ನನಗೆ. ಅದರಿಂದ ಇದು ತುಂಬ ಅನುಕೂಲ ಆಗಿದೆ. ತುಂಬ ಧನ್ಯವಾದ ಅಮೇರಿಕ ಇಂಡಿಯನ್ ಫೌಂಡೇಶನ್ ಅವರಿಗೆ. ತುಂಬ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ನಾನು ಮಳವಳ್ಳಿ ತಾಲೂಕು ತಿರ್ಗಾವಲಿಯಿಂದ ಬಂದಿರೋದು. ನಮಗೆ ಈ ಅಮೇರಿಕ ಇಂಡಿಯಾ ಫೌಂಡೇಶನಿಂದ ಎಲೆಕ್ಟ್ರಿಕ್ ವೀಲ್ಚೇರ್ ಕೊಟ್ಟಿದ್ದಾರೆ. ನಾನು ಡಿಗ್ರಿ ಮಾಡ್ತಾ ಇದ್ದೀನಿ. ನನ್ನ ವಿದ್ಯಾಭ್ಯಾಸಕ್ಕೆ ತುಂಬ ತೊಂದರೆ ಆಗ್ತಿತ್ತು. ಮುಂದೆ ನಾನು ಓದೋಕ್ಕೆ ಮತ್ತು ಯಾವುದರ ಜಾಬ್ ಇಲ್ಲ ಬಿಸ್ನೆಸ್ ಮಾಡೋಕ್ಕೆ ಈ ವೀಲ್ಚೇರ್ ಅಂದರೆ ತುಂಬ ಹೆಲ್ಪ್ ಆಗುತ್ತೆ. ಹೆಸರು ಸುರೇಶ್ ಕುಮಾರ್ ಅಂತ ಸರ್ ಅಂತೇಳಿ ಕೊಡಗಿಂದ ಬಂದಿದ್ದೀನಿ. ಅಮೇರಿಕನ್ ಇಂಡಿಯನ್ ಫೌಂಡೇಶನ್ ಮತ್ತು ಇದರಿಂದ ವೀಲ್ಚೇರ್ ಸಿಕ್ಕಿದೆ. ಇದರಿಂದ ನಾನು ಮುಂಚೆ ಮನೆಯಿಂದ ಹೊರಗಡೆ ಇಳಿಬೇಕಂದ್ರೆ ಆಟೋಗೆ ಕಾಯ್ಕೊಂಡೇ ಇರಬೇಕಾಗಿತ್ತು. ಇನ್ನು ಮುಂದೆ ಅದು ಬೇಡ ಮತ್ತು ನಾನು ಸ್ವತಂತ್ರವಾಗಿ ಒಂದು ಅಂಗಡಿಯನ್ನು ತೆರೆಯುವಂತಿದ್ದೀನಿ. ಸೊ ಈಗ ಅದರಿಂದ ಎಲ್ಲ ಇದು ಆಗಿದೆ. ಈಗ ಅದರಿಂದ ಮುಂದೆ ಹೋಗುವಂತಿದ್ದೀನಿ. ನಾವು ಅಮೇರಿಕನ್ ಇಂಡಿಯಾ ಫೌಂಡೇಶನ್ ಇಂದ ಇಲ್ಲಿ ಮಂಡ್ಯಗೆ ಬಂದಿದ್ದೀವಿ. ಏನಕ್ಕಂದ್ರೆ ಇವತ್ತು 17% ಡಿಸೇಬಿಲಿಟಿ ಅವರಿಗೆ ನ್ಯೂ ಮೋಷನ್ ವೆಹಿಕಲ್ ಕೊಡಿಸ್ತಾ ಇದ್ದೀವಿ. ಏನಕ್ಕಂದ್ರೆ ಅವ್ರಿಗೆ ಒಂದು ಲೈವ್ಲಿಹುಡ್ ಸಪೋರ್ಟ್ ಮಾಡಬೇಕು ಅಂತ. ಸೊ ನಮ್ಮ ಕಂಪನಿ ಬೆಂಗಳೂರಲ್ಲಿ ಇದೆ. ಅಂಡ್ ನಮ್ಮ ಕಂಪನಿದು ಎಜುಕೇಷನು, ಲೈವ್ಲಿಹುಡ್ಸು, ಎಂಪ್ಲಾಯಬಿಲಿಟಿ ಸ್ಕಿಲ್ಸು, ಪಬ್ಲಿಕ್ ಹೆಲ್ತ್ ಇದರೆಲ್ಲ ಕೆಲಸ ಮಾಡ್ತಿದೆ. ಸೊ ಇವತ್ತು ನಾವು ಇವರಿಗೆ ಕೊಟ್ಟು ಒಂದು ಅವರು ಲೈಫ್ ಒಳ್ಳೇದಾಗಲಿ ಅಂತ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಸೊ ತುಂಬಾ ಧನ್ಯವಾದಗಳು. ವರ್ಷ ಮಾಡ್ತೀರಾ? ಇದು ವರ್ಷ ಆಗುತ್ತೆ ಸರ್. ಇದು ಫಸ್ಟ್ ಟೈಮ್ ನಾವು ಇಲ್ಲಿ ಮಂಡ್ಯದಲ್ಲಿ ಮಾಡ್ತಾ ಇದ್ದೀವಿ. ಮಂಡ್ಯದಲ್ಲಿ ಏನಕ್ಕೆ ಮಾಡ್ತಾ ಇದೀವಿ ಅಂದ್ರೆ ಮಂಡ್ಯದಲ್ಲಿ ತುಂಬಾ ಜನರು ಇದ್ದಾರೆ, ಸಪೋರ್ಟ್ಗೋಸ್ಕರ ಇದ್ದಾರೆ ಅಂತ ನಮ್ಗೆ ಗೊತ್ತಾಯಿತು. ಸೊ ಇದು ಫಸ್ಟ್ ವರ್ಷ ನಾವು 12 ಜನರಿಗೆ ಮಂಡ್ಯದಲ್ಲಿ ಕೊಡ್ತಾ ಇದ್ದೀವಿ. ನೆಕ್ಸ್ಟ್ ವರ್ಷ ಇನ್ನೂ ಯಾರ್ಯಾರು ಸಪೋರ್ಟ್ ಬೇಕಿದೆಯೋ ಅವ್ರಿಗೂ ಕೊಡ್ತೀವಿ. ಸೊ ಇದು ಮಾಡ್ತೀವಿ ಸರ್. ಯಾವ ತರ ಆಯ್ಕೆ ಮಾಡ್ತೀರಾ ಸರ್? ಸರ್ ನಮ್ದು ಸ್ಕಿಲ್ಲಿಂಗ್ ಪ್ರೋಗ್ರಾಮ್ ಇದೆ ಸರ್. ಎಂಪ್ಲಾಯಬಿಲಿಟಿ ಸ್ಕಿಲ್ಲಿಂಗ್ ಮಾಡ್ತೀವಿ. ಆಮೇಲೆ ಪ್ಲೇಸ್ಮೆಂಟ್ ಸಪೋರ್ಟ್ ಕೊಡ್ತೀವಿ. ನಮ್ಮ ಈ ಪ್ರಾಜೆಕ್ಟ್ ಕೆಳಗಡೆ 120 ಜನರಿಗೆ ಇದು ಪರ್ಸನ್ ಡಿಸಬಿಲಿಟಿಗೆ ಟ್ರೈನಿಂಗ್ ಕೊಟ್ಟು ಅವರಿಗೆ ಪ್ಲೇಸ್ಮೆಂಟ್ ಸಪೋರ್ಟ್ ಕೊಟ್ಟಿದ್ದೀವಿ ಆಲ್ರೆಡಿ. 2 ಜಾಬ್ ಫೇರ್ ಮಾಡಿದ್ವಿ ಬೆಂಗಳೂರಲ್ಲಿ. ಜಾಬ್ ಫೇರ್ ಅಲ್ಲಿ 120 ಟ್ರೈನೀಸ್ ಅದು ಬಿಟ್ಟು ಇನ್ನೊಬ್ರು ಯಾರಿಗೆಲ್ಲ ಸಪೋರ್ಟ್ ಬೇಕಿತ್ತು ಅವ್ರಿಗೂ ಪ್ಲೇಸ್ಮೆಂಟ್ ಸಪೋರ್ಟ್ ಕೊಟ್ಟಿದ್ದೀವಿ. ಹೆಸರು ಸರ್? ಸರ್ ನನ್ನ ಹೆಸರು ನರೇಂದ್ರನ್. ನಾನು ಅಮೇರಿಕನ್ ಇಂಡಿಯಾ ಫೌಂಡೇಶನ್ ಅಲ್ಲಿ ಪ್ರೋಗ್ರಾಮ್ ಮ್ಯಾನೇಜರ್ ಆಗಿದ್ದೀನಿ ಸರ್. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.